ನಮಸ್ಕಾರ ದೀಪಾ, ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ? ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಒಂದು ಒಳ್ಳೆ ರೆಸಿಪಿ ನಾವು ಮಾಡೋಣಂತ. ಏನಂತ ಕೇಳತ್ತೀರೇನು? ಅಡ್ಗಿನ ಮಾತಾಡ್ಕೊಂತೇನೆ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ನಡೀರಿ. ಇಲ್ಲಿ ನೋಡ್ರಿ, ಫಸ್ಟ್ ನಾನು ನೀಟಾಗಿ ಕ್ಯಾರೆಟನ್ನು ಸ್ವಚ್ಛಗೆ ತೊಳೆದೆ ಸಣ್ಣಗೆ ನಾನಿಲ್ಲೇ ಕಟ್ ಮಾಡಿ ಇಟ್ಕೊಳತ್ತೇನೆ ರೀ. ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟು ಹಸುನಿಗೆ ತೊಳ್ಕೊಂಬಿಡ್ರಿ, ಯಾಕಂದ್ರೆ ಸಣ್ಣ ಹಳ್ಳದು ಎಲ್ಲ ಇರ್ತಾವ್ರಿ. ನೋಡ್ರಿಲೆ ಇನ್ನು ನೋಡ್ರಿ, ಸಣ್ಣ ಮಿಕ್ಸರ್ ಜಾರ್ ಒಳಗೆ ಹಾಕಿ ಸಣ್ಣಗೆ ನಾನಿಲ್ಲೇ ರುಬ್ಕೊಂಬಂದ್ಬಿಡತ್ತೇನೆ ರೀ. ಇಲ್ಲಿ ನೋಡ್ರಿ, ಎಷ್ಟು ಸಣ್ಣ ಆಗ್ಬೇಕಪ್ಪ ಅಂದರೆ ಸೇಮ್ ಹೂರ್ಣದ ಥರನ ನಮಗೆ ಸಣ್ಣಗೆ ಪೇಸ್ಟ್ ರೆಡಿ ಆಗ್ಬೇಕ್ರಿ. ನೀರದು ಹಾಕಬೇಡ್ರಪ್ಪ, ಅಷ್ಟು ಮೇರಿ ಭಾಳ ನಿಮಗೆ ಉದುರಾಗಿ ಅನಿಸಿದ್ರೆ 1 ರಿಂದ 2 ಚಮಚ ನೀರಾದರೆ ಸಾಕ್ರಿ. ಯಾಕಂದರೆ ಹೂರ್ಣ ಅನ್ನೋದು ತಿಳುವಾಗಿಬಿಡ್ತೈತಿ. ಇಷ್ಟು ಹಾಕಿ ಸಣ್ಣಗೆ ನೀವು ರುಬ್ಕೊಂಬಂದ್ರಂದ್ರೆ ಇದ್ರ ಕೆಲಸ ಮುಗ್ದಂಗೆ. ಇನ್ನು ಇದನ್ನು ಸೈಡ್ ಎತ್ತಿಟ್ಬಿಡೋಣಂತ. ಇನ್ನು ಸಣ್ಣದೊಂದು ಫ್ರೈ ಪ್ಯಾನ ಇಟ್ಟಿದ್ದೀನಿ ರೀ. ಅದ್ರೊಳಗೆ ಒಂದು 3 ರಿಂದ 4 ಚಮಚ ಸಣ್ಣ ರವೆ ಸೇರ್ಸತ್ತೇನೆ ರೀ. ಚಿರೋಟಿ ರವೆ ಅಂತಾರಲ್ರಿ ಅದು, ಮತ್ತು ಬಾಂಬೆ ರವೆ ಅಂತ ಕರಿತಾರಲ್ರಿ, ಎಲ್ಲ ಒಂದು ಇದೇನು ರೀ. ಸಣ್ಣ ಉರಿ ಒಳಗೆ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬಂದೇನಿ ರೀ. ಇನ್ನು ಅದ್ರೊಳಗೆ ನಾನಿಲ್ಲೇ ಕ್ಯಾರೆಟ್ ಏನು ಮಿಕ್ಸರ್ ಮಾಡ್ಕೊಂಬಂದಿದ್ದೀವಲ್ಲ ರೀ, ಅದನ್ನು ಮಿಕ್ಸ್ ಮಾಡತ್ತನಂತ. ರವೆ ಮತ್ತು ಕ್ಯಾರೆಟ್ ರೀ ಪೂರ್ತಿಯಾಗಿ ಮಿಕ್ಸ್ ಆಗೋವರೆಗೂ ಹುರ್ಕೊಂಬಂದ್ಬಿಡೋನು. ಸಣ್ಣ ಉರಿನ ಇಲ್ರಿ, ನೆನಪಿನಾಗ ಇಟ್ಕೊರಿ. ಇನ್ನು ಅದಕ್ಕೆ ನಾನಿಲ್ಲೇ 1-2 ಚಮಚ ತುಪ್ಪ ಸೇರಿಸ್ರಿ. ಇನ್ನೊಂದು ಚೂರ ಫ್ರೈ ಮಾಡತ್ತೇನೆ ರೀ. ತುಪ್ಪ ಯಾಕಪ್ಪ ಅಂದ್ರೆ ಈ ರವೆ ಹಾಕಿರೋದ್ರಿಂದ ರೀ ತಳ ಹಿಡಿದು ಬಿಡ್ತೈತಿ. ಅದಕ್ಕೆ ತುಪ್ಪ ಹಾಕಿದ್ರೆ ನೋಡ್ರಿ ಇಲ್ಲಿ ತಾನೇ ಎಲ್ಲ ತಳ ಅನ್ನೋದು ಬಿಟ್ಬಿಡ್ತೈತಿ ರೀ. ರವೆ ಮತ್ತು ಕ್ಯಾರೆಟ್ ರೀ ಪೂರ್ತಿ ಹದವಾಗಿ ಬೆಂದ ಸಿಗ್ತೈತೆ ನೋಡ್ರಿ. ಇಲ್ಲಿ ಇಷ್ಟ ಆಯಿತು. ಇನ್ನು ಈ ಟೈಮ್ದಾಗ ನಾನಿಲ್ಲೇ ಬೆಲ್ಲ ಸೇರ್ಸಾತೇನೆ ರೀ. ಬೆಲ್ಲ ಎಷ್ಟಪ್ಪ ಅಂತಂದ್ರೆ ಆ ಬೌಲ್ ತೋರ್ಸತ್ತೇನಲ್ಲ, ಆ ಬೌಲಿಲ್ಲ ನನಗೆ 1 ಬೌಲ ಕ್ಯಾರೆಟ್ ತುರಿ ಇತ್ತು ರೀ. ಅದಕ್ಕೆ ನಾನಿಲ್ಲೇ 3/4 ಕಪ್ಪಿನಷ್ಟು ಬೆಲ್ಲ ಸೇರಿಸಿದ್ದೀನಿ ರೀ. ಕ್ಯಾರೆಟ್ ಎಷ್ಟಿರ್ತದಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ನಾವು ಬೆಲ್ಲ ಹಾಕಿದ್ರಿ ರೀ. ಬರೋಬ್ಬರಿ ಅಳತಿ ಹೊಂದ್ಬಿಡ್ತೈತೆ ರೀ. ನೆನಪಿನಾಗ ಇಟ್ಕೋರಿ, ಕ್ಯಾರೆಟ್ ಅನ್ನೋದು ರೀ ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಬೆಂದಾಗ ನಮಗೆ ಹೋಳಿಗೆ ಅನ್ನೋದು ಮಸ್ತ್ ಪೈಕಿ ಟೇಸ್ಟಾಗಿ ಕೊಟ್ಬಿಡ್ತಾವ್ರಿ. ನೋಡಿಲ್ಲೇ ಬೆಲ್ಲೆಲ್ಲ ಕರಗಿ ಒಂದು ಅರ್ಧ ಆದಿಂದ ಚಿಟಿಕೆ ಅಷ್ಟೇ ಏಲಕ್ಕಿ ಪುಡಿನ ಸೇರ್ಸಾತೇನೆ ರೀ. ನೋಡಿರಿ, ಇನ್ನೊಂದು ಚೂರ ಎಲ್ಲವೂ ನಾವು ಇಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣಂತ. ಸಣ್ಣ ಉರಿ ಒಳಗೆ ಎಷ್ಟು ಹದವಾಗಿ ನೀವು ಈ ಕ್ಯಾರೆಟನ್ನು ಬೇಯಿಸ್ತಿರಲ್ರಿ ಅಷ್ಟು ಮಸ್ತ್ ಪೈಕಿ ಹೋಳಿಗೆ ರೆಡಿಯಾಗಿಬಿಡ್ತಾವೆ. ಅದಕ್ಕೆ ಸಮಾಧಾನಲೇ ನಾವಿಲ್ಲೇ ಎಲ್ಲವನ್ನ ಪೂರ್ತಿ ಹೊಳ್ಸಾಡ್ಕೊತ ಬರೋಣಂತ. ನೆನಪಿನಾಗ ಇಟ್ಕೋರಿ, ಪೂರ್ತಿ ಹಸಿ ವಾಸನೆ ಹೋದಿಂದ ಬೆಲ್ಲ ಸೇರಿಸ್ರಿ. ಎಲ್ಲಿವರೆಗೂ ಇದೇ ರೀತಿ ಹುರಿಬೇಕಪ್ಪ ಅಂದ್ರೆ ನಮ್ಮ ಬೆಲ್ಲೆಲ್ಲ ಕರಿಗ್ರಿ. ಈ ರೀತಿ ಕ್ಯಾರೆಟ್ ಅನ್ನೋದ್ರಿ ಮುದ್ದೆ ಥರ ನಮಗೆ ರೌಂಡಾಗಿ ಬಂತಂದ್ರೆ ಕರೆಕ್ಟಾಗಿ ಅಳತಿ ಬಂದೈತಂದಂಗೆ ನೋಡ್ರಿ. ನೋಡಿದ್ರೆ ನಿಮಗೂ ಗೊತ್ತಾಕತ್ರಿ, ಸೇಮ ಹೂರ್ಣ ಟೈಪ್ ಕ್ಯಾರೆಟ್ ಅನ್ನೋದು ರೆಡಿ ಆಗಿಬಿಡ್ತೈತಿ. ಇನ್ನು ಅದನ್ನೊಂದು ಬೇರೆ ಪ್ಲೇಟ್ಗೆ ತಗೊಂಬಿಡೋಣಂತ್ರಿ. ಇಲ್ಲಿ ನೋಡ್ರಿ, ಪೂರ್ತಿ ಇದೆ ತನಗಾಗಲ್ರಿ. ಅಲ್ಲಿ ಮಟ್ಟ ಹಿಟ್ಟು ಏನೇನಾಗೈತೆ ಅಂತ ಕಣ್ಣು ಹಚ್ಕೊಂಬರೋಣಂತ ನಡೀರಿ. ಇಲ್ಲಿ ನೋಡ್ರಿ, ಇಷ್ಟು ಅದಕ್ಕೆ ಸಾಕು ನನಗೆ. ಇನ್ನು ಹೋಳ್ಗೆ ಹಿಟ್ಟನ ಮುಂಚೆನ ನಾದಿಟ್ಕೊಂಡ್ಬಿಟ್ಟಿದ್ದೇನೆ ರೀ. ಚಿಟಿಕೆ ಇಷ್ಟ ಉಪ್ಪು ಹಾಕಿರಿ, ಕಾದಿರುವಂಥ ಎಣ್ಣೆ ಹಾಕಿ ನಾನು ಹದವಾಗಿ ಹೋಳ್ಗೆ ಹಿಟ್ಟಿನ ಅದಕ್ಕೆ ನಾದಿಟ್ಕೊಂಡ್ಬಿಟ್ಟಿನಿ ರೀ. ನೀವು ರವೆ ಮೈದಾ ಮಿಕ್ಸ್ ಮಾಡಿ ನಾತ್ತನಂದ್ರೆ ಹಂಗೂ ಬರ್ತೈತೆ ರೀ. ಮತ್ತು ಚಪಾತಿ ಹಿಟ್ಟಿನೊಳಗೆ ರೀ ಸ್ವಲ್ಪ ಮೈದಾ ಮಿಕ್ಸ್ ಮಾಡಿ ನಾತ್ತನಂದ್ರೆ ಹಂಗೂ ಬರ್ತೈತಿ. ನಾನು ರೀ ಇಲ್ಲೇ ರೆಡಿಮೇಡ್ ಹೋಳ್ಗೆ ಹಿಟ್ಟು ಅಂತಲೇ ಸಿಗ್ತೈತೆ ರೀ. ಅದಕ್ಕೆ ನಾನು ಅದನ್ನೇ ತೊಗೊಂಡು ಇಲ್ಲೇ ನನಗೆ ಎಷ್ಟು ಹದಕ್ಕೆ ಬೇಕಲ್ರಿ ಅಷ್ಟು ಹದಕ್ಕೆ ನಾನು ನಾದ್ಕೊಂಡೆ ಸಣ್ಣಗೆ ನಾನು ಉಳ್ಳಿ ಕಟ್ ಮಾಡಿ ಇಟ್ಕೊಳತ್ತೇನೆ ರೀ. ಇನ್ನು ಇಷ್ಟೆಲ್ಲ ಆದಿಂದ್ರಿ ಹೂರ್ಣಾನು ರೀ ಇದೇ ಸೇಮನ್ ರೌಂಡ ಮಾಡಿ ಇಟ್ಕೊಂಡ್ಬಿಡೋಣಂತೆ. ಕೈಗೊಂದು ಚೂರು ಎಣ್ಣೆ ಹಚ್ಕೊಂಡೇನಿ ರೀ. ನೋಡಿರಿ ಎಷ್ಟು ಹದವಾಗಿ ನಮಗೆ ಕ್ಯಾರೆಟ್ ಅನ್ನೋದು ಸಿಕ್ಬಿಟ್ಟೈತಂತ. ಹೋಳ್ಗೆ ಮಾಡಕ್ಕೆ ಬರಲ್ಲ ಅನ್ನೋರು ಕೂಡ ರೀ ಆರಾಮಾಗಿ ಈ ಕ್ಯಾರೆಟ್ ಹೋಳ್ಗಿನ ಮಾಡ್ಕೊಂಡು ತಿನ್ಬೋದು ರೀ. ಯಾಕಂದ್ರೆ ಅಷ್ಟು ಮಸ್ತ್ ಪೈಕಿ ಹೋಳ್ಗೆ ರೆಡಿ ಆಗಿಬಿಡ್ತೈತೆ ನೋಡ್ರಿ ಇಷ್ಟ ಆಯಿತು. ಇನ್ನು ಇದನ್ನು ಸೈಡ್ ಎತ್ತಿಟ್ಟ ಇಲ್ಲಿ ನೋಡ್ರಿ ಉಳ್ಳಿ ತೊಗೊಂಡೇನಿ. ಅದನ್ನು ಸ್ವಲ್ಪ ಕೈಗಟ್ಟು ಎಣ್ಣೆ ಹಚ್ಚಿ ಪ್ರೆಸ್ ಮಾಡಿ ಅದ್ರೊಳಗೆ ರೀ ಈ ರೀತಿ ನಾನು ಇಲ್ಲೇ ತುಂಬಿ ರೌಂಡ್ ಶೇಪ ಹೋಳ್ಗೆ ಮಾಡೋಕೆ ರೆಡಿ ಮಾಡ್ಕೊಳತ್ತೇನೆ ರೀ. ನಿಮಗೆ ಯಾವ ಟೈಪ ಈಸಿ ಅನ್ನಿಸ್ತೈತಲ್ಲ ಆ ಟೈಪ ಹೂರ್ಣ ತುಂಬ್ರಿ. ಹಿಂಗೆ ಅಂತೇನಿಲ್ಲ, ಅವ್ರವ್ರ ಅನುಕೂಲ ತಕ್ಕಂಗೆ ಅವ್ರ ತುಂಬಬೇಕಾಕತಿ. ಇನ್ನು ಹೋಳ್ಗೆ ಶೀಟ್ ಅಂತ ಐತ್ರಿ, ಅದಕ್ಕೊಂಚೂರು ಎಣ್ಣೆ ಹಚ್ಚಿ ನಾನಿಲ್ಲೇ ಕೈಲೇನ ಪ್ರೆಸ್ ಮಾಡತ್ತೇನೆ ರೀ. ನೀವು ಕೈಲೇ ಆದರೂ ಪ್ರೆಸ್ ಮಾಡಿರಿ. ಸ್ವಲ್ಪ ಲಟ್ಟಿನ್ಗೆ ತೊಗೊಂಡು ಲಟ್ಟಿಸ್ತಾನಂದ್ರೆ ಹಂಗೂ ಬರ್ತೈತೆ ರೀ. ಯಾಕಂದ್ರೆ ಹಿಟ್ಟು ಮತ್ತು ಹೂರ್ಣ ಎರಡೂ ಹದವಾಗಿದ್ದಾಗ ನೀವು ಹೆಂಗೆ ಮಾಡಿದ್ರು ರೀ ಮಸ್ತ್ ಬೇಕಿ ಹೋಳ್ಗೆ ರೆಡಿ ಆಗಿಬಿಡ್ತಾವೆ ನೋಡ್ರಿ ಇಷ್ಟ ಆಯಿತು. ಇನ್ನು ಹಂಚುನು ಕಾದೈತ್ರಿ. ಸ್ವಲ್ಪ ಕೆಳಗ ಮ್ಯಾಲಾಟ ಎಣ್ಣೆ ಹಚ್ಚಿ ನಾನಿಲ್ಲಿ ತೆಳಗೆ ಹಾಕಿಬಿಟ್ಟಿದ್ದೀನಿ ರೀ. ನೋಡ್ರಿ ಇಷ್ಟ ಆಯಿತು. ಇದನ್ನು ರೀ ಪೂರ್ತಿ ಸಣ್ಣ ಉರಿ ಒಳಗೆ ಬೇಯಿಸ್ಕೊಳಂತ. ನೋಡ್ರಿ ಎಷ್ಟು ಹದವಾಗಿ ಬಂದೈತಂತ. ನೋಡ್ರಿ ಮಾಡಾಕ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಹೋಳ್ಗೆ ಮಾಡಿರಿ. ಇದೇ ರೀತಿ ರೀ ನಾ ಎಲ್ಲ ಹೋಳ್ಗಿನೂ ಸೇಮ ಮಾಡ್ಕೊಂಬಂದೇನಿ. ನಿಮಗೆ ಇನ್ನೊಂದು ಚೂರು ದೊಡ್ಡದು ಬೇಕಂದ್ರೆ ಹಿಟ್ಟು ಮತ್ತು ಹೂರ್ಣನ ಇನ್ನೊಂದು ಚೂರು ಜಾಸ್ತಿ ಹಿಡಿದ್ರೆ ದೊಡ್ಡ ಥರ ಹೋಳ್ಗೆ ರೆಡಿ ಆಗಿಬಿಡ್ತಾವ್ರಿ. ನೋಡ್ರಿ ಫೈನಲಾಗಿ ನಾನು ಇಷ್ಟು ಹೋಳ್ಗೆ ರೆಡಿ ಆಗಿದ್ದಾವೆ. ತುಪ್ಪ ಹಚ್ಕೊಂಡ ನೀವು ತಿನ್ನಿರಿ, ಇಲ್ಲರ ಆರಿಸಿ ತಿಂತೇನಂದ್ರೆ ಹಂಗೂ ನಡಿತೈತೆ ರೀ. ನಿಮಗೆ ಹೆಂಗೆ ಈಸಿ ಅನ್ನಿಸ್ತೈತಲ್ಲ ಹಂಗೆ ಆರಾಮಾಗಿ ತಿನ್ನಿರಿ. ಮತ್ತು
ಜರ್ನಿ ಮಾಡ್ತೇನಪ್ಪ ಅಂದ್ರೂ ರೀ ಆರಾಮ 3-4 ದಿನ ಇಟ್ಟರು ರೀ ಕೆಡ್ದಂತವ ನಮ್ದು ಕ್ಯಾರೆಟ್ ಹೋಳಿಗೆ ಆಗಿದಾವೆ ನೋಡ್ರಿ. ಕೈಯಾಗೂ ಸಾಫ್ಟ್ ಆಗೈತಿ ಮತ್ತು ನಿಮಗೆ ಓಪನ್ ಮಾಡಿ ತೋರ್ಸಾತನಂತ್ರಿ. ಫೈನಲ್ ಆಗಿ ಹೋಳಿಗೆ ಅಂತ ರೆಡಿ ಆಗಿದಾವ್ರಿ. ನಾವು ಒಂಚೂರು ಟೇಸ್ಟ್ ಮಾಡ್ತೇವಂತ. ಅಗದಿ ಈಸಿಯಾಗಿ ಇವತ್ತು ಕ್ಯಾರೆಟ್ ಹೋಳಿಗೆ ಮಾಡಿದೇವ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೋಳಿಗೆ ನೋಡಿ ಹಂಗೆ ಹೋಗ್ಬೇಡ್ರಿ, ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೊಂದು ವಿಡಿಯೋದಾಗ ನಿಮಗೆ ಮತ್ತೆ ಭೇಟಿಯಾಕನಂತ್ರಿ. ಅಲ್ಲಿವರೆಗೂ ಬಾಯ್.